दोस्तों आप सबको मेरा नमस्कार ಹಿಂದಿ ಪಾಠಶಾಲಾ में आप सबका स्वागत है ಸ್ನೇಹಿತರೆ ಹಿಂದಿಯಲ್ಲಿ ಏನು ನಮಗೆ ಹಿಂದಿ ಏನು ಗೊತ್ತಿಲ್ಲ ಅನ್ನೋರುವೆ ಬೇಸಿಕ್ ಇಂದ ಶುರು ಮಾಡಬೇಕು ಅಥವಾ ಅಟ್ಲೀಸ್ಟ್ ಕೆಲವು ಸೆಂಟೆನ್ಸ್ಗಳನ್ನ ಮಾಡೋದನ್ನ ನಾವು ಕಲ್ತ್ಕೋಬೇಕು ಅಂತ ಆಸೆ ಇದ್ರೆ ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಸಿಂಪಲ್ ಆಗಿ ಒಂದು 10 ನಿಮಿಷದಲ್ಲಿ ಒಂದು 50 ತರದ ವಾಕ್ಯಗಳನ್ನ ಹೇಗೆ ಮಾಡಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ವೆರಿ ಸಿಂಪಲ್ ಆಗಿರುತ್ತೆ ಮತ್ತೆ ಡೈಲಿ ಯೂಸ್ ಮಾಡೋದಕ್ಕೆ ನಿಮಗೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಬನ್ನಿ ಕಲಿಯೋಣ ಈಗ ನೋಡು ಅಂದ್ರೇನು ದೇಖ್ ನೋಡು ದೇಖ್ ಹಿಂದಿನಲ್ಲಿ ದೇಖ್ ಅಂತ ಹೇಳ್ತೀವಿ ಒಂದು ವರ್ಡ್ ಕಲ್ತ್ಕೊಂಡ್ರಿ ಒಂದು ವರ್ಡ್ ಕಲ್ತ್ಕೊಂಡು ಈಗ ಸೆಂಟೆನ್ಸ್ ಮಾಡೋದನ್ನ ಕಲಿಯೋಣ ಅದರಿಂದ ನೀನು ಮನೆ ನೋಡು ಅಂತ ಹೇಳಬೇಕು ಯಾರೋ ನಿಮ್ಮ ಫ್ರೆಂಡ್ಸಿಗೆ ಹೊಸದಾಗೇನೋ ಶಿಫ್ಟ್ ಮಾಡ್ತಿರ್ತೀರಾ ಬೇರೆ ಮನೆಗೆ ಸೊ ನೀನು ಮನೆ ನೋಡು ಅಂತ ಹೇಳಬೇಕಾದ್ರೆ ನಾವು ಏನಂತ ಹೇಳಬೇಕು ಹಾಗೆ ನೀವು ಮನೆ ನೋಡಿ ಅಂತ ಹೇಳಬೇಕಾದ್ರೆ ಬೇರೆಯವರಿಗೆ ರೆಸ್ಪೆಕ್ಟ್ ಕೊಟ್ಟು ನೀವು ಮನೆ ನೋಡಿ ಈಗ ನೀನು ಮನೆ ನೋಡು ಅಂತ ಹೇಳೋದು ಒಂದು ಫ್ರೆಂಡ್ಸಿಗಾದ್ರೆ ನೀನು ಮನೆ ನೋಡು ಅಂತ ಹೇಳ್ಬೋದು ಅದೇ ನೀವು ಮನೆ ನೋಡಿ ಅಂತ ಹೇಳಬೇಕಾದ್ರೆ ರೆಸ್ಪೆಕ್ಟಿಗೆ ಆವಾಗ ಹೇಗೆ ಹೇಳಬೇಕು ಈಗ ನೀನು ಮನೆ ನೋಡು ಅಂತ ಹೇಳಬೇಕಾ ವೆರಿ ಸಿಂಪಲ್ ಆಗಿ ನೀವು ಸೆಂಟೆನ್ಸ್ ಮಾಡ್ಬೋದು ಹಿಂದಿ ಮೇ आप कैसे बोलते हैं तू घर देख ವೆರಿ ಸಿಂಪಲ್ ಘರ್ ಅಂದ್ರೆ ಮನೆ ಗೊತ್ತಿದೆ तू घर देख तू देख ನೀನು ನೋಡು ನೀನು ಮನೆ ನೋಡು तू घर देख ಅಲ್ಲಿ ನೀವು ಘರ್ ಜಾಗದಲ್ಲಿ ಬೇರೆ ಯಾವ ವರ್ಡ್ ಬೇಕಾದ್ರೂ तू लड़का देख तू लड़की देख तू गाड़ी देख ಅಲ್ವಾ तू कमरा देख तू कपड़ा देख ಏನಾದ್ರೂ ಹೇಳಿ ಎಷ್ಟು ತರದ ಸೆಂಟೆನ್ಸ್ ಬೇಕಾದ್ರೂ ಮಾಡಿ ನೀನು ನೋಡು ಅದಕ್ಕೆ तू घर देख ಹಾಗೆ ನೀನು ನೋಡು ತುಮ್ ಅಂತ ಏನಾದ್ರೂ ನೀವು ಸ್ಟಾರ್ಟ್ ಮಾಡಿದ್ರೆ देखो ಅಂತ ಮಾಡಿ ಅಷ್ಟೇ तू ಬಂದಾಗ देख ಅಷ್ಟೇ ಸಾಕು ಬೇರೆ ಏನು ಆಡ್ ಮಾಡಬೇಡಿ तुम ಬಂದ್ರೆ तुम घर देखो तुम लड़की देखो तुम गाड़ी देखो ಅಲ್ವಾ तुम ಕ್ರಿಕೆಟ್ देखो तुम टीवी देखो ಆ ತರ ಯಾವುದು ಬೇಕಾದ್ರೂ ಸೆಂಟೆನ್ಸ್ ಅನ್ನ ಮಾಡಬಹುದು तुम देखो ಹಾಗೆ ನೀವು ಅಂತ ಬಂದ್ರೆ आप ಅಂತ ಮಾಡಿ आप देखिए आप घर देखिए आप क्रिकेट देखिए आप ಮ್ಯಾಚ್ देखिए ಅಲ್ವಾ ಈ ತರ ಸೆಂಟೆನ್ಸ್ ಮಾಡ್ತಾ ಹೋಗ್ಬೋದು ಓಕೆ ಈಗ ನೀನು ಹುಡುಗಿ ನೋಡು ಅಂತ ಹೇಳಬೇಕಾದ್ರೆ ನೀನು ಹುಡುಗಿ ನೋಡು ಅಥವಾ ನೀವು ಹುಡುಗಿ ನೋಡಿ ಅಂತ ಹೇಳಬೇಕಾದ್ರೆ ಸೇಮ್ ಥಿಂಗ್ ಏನು ತೂ ದೇಕಿತ್ತಲ್ವಾ ಅದನ್ನೇ ಯೂಸ್ ಮಾಡಿ ತೂ ಅಲ್ಲಿ ಹುಡುಗಿ ಜಾಗದಲ್ಲಿ ಲಡ್ಕಿ ಹಾಕಿದ್ರಾಯ್ತು ತೂ ಲಡ್ಕಿ ದೇಖ್ तू लड़की देख तुम ಬಂದ್ರೆ लड़की देखो तुम लड़की देखो आप ಬಂದ್ರೆ देखिए ಬರಬೇಕು ಸೊ आप लड़की देखिए ನೀವು ಹುಡುಗಿ ನೋಡಿ आप लड़की देखिए ಆಯ್ತು ಸೊ ಇದೇ ತರ ಬೇರೆ ವರ್ಬ್ ನೋಡೋಣವಾ ಮಾಡು ಅಂದ್ರೆ ಕರ್ ಅಂತ ಹೇಳ್ತೀವಿ ಮಾಡು ಕರ್ ಹಿಂದಿ ಮೇ ಕ್ಯಾ ಹೈ ಕರ್ ಮಾಡು ನೀನು ಕೆಲಸ ಮಾಡು ನೀವು ಕೆಲಸ ಮಾಡಿ ಎರಡು ತರದ ಸೆಂಟೆನ್ಸ್ ನೀನು ಕೆಲಸ ಮಾಡು ನೀವು ಕೆಲಸ ಮಾಡಿ ನೀನು ಬಂದಾಗ ತೂ ಮತ್ತೆ ಬರುತ್ತಲ್ವಾ ಕರ್ ಮಧ್ಯದಲ್ಲಿ ಕೆಲಸಕ್ಕೇನು ಕಾಮ್ ತೂ ಕಾಮ್ ಕರ್ ನೋಡಿ ನೀನು ಕೆಲಸ ಮಾಡು ತೂ ಕಾಮ್ ಕರ್ ತುಮ್ ಬಂದಾಗ ತುಮ್ ಕಾಮ್ ಕರೋ ನೀನು ಕೆಲಸ ಮಾಡು ನೀವು ಹೇಳಬೇಕಾದ್ರೆ ಆಪ್ ಕಾಮ್ ಕೀಜಿಯೇ ಆಪ್ ಕಾಮ್ ಕರಿ ಅಂತಾನು ಕೆಲವರು ಹೇಳ್ತಾರೆ ಆಪ್ ಕಾಮ್ ಕೀಜಿಯೇ ಅಂತ ಹೇಳಿದ್ರೆ ಮುಗ್ದೇ ಹೋಯ್ತು ಎಕ್ಸ್ಟ್ರಾ ಏನು ಕಲಿತಾ ಇಲ್ಲ ಜಸ್ಟ್ ವರ್ಬ್ನ ಬೇರೆ ಹಾಕ್ತಾ ಇದೀವಿ ತಿನ್ನು ಅನ್ನೋದಕ್ಕೆ ಖಾ ತಿನ್ನು ಖಾ ನೀನು ಹಣ್ಣು ತಿನ್ನು ನೀನು ಹಣ್ಣು ತಿನ್ನು ನೀವು ಹಣ್ಣು ತಿನ್ನಿ ನೆಕ್ಸ್ಟ್ ನೋಡೋಣವಾ ಕುಡಿ ಅನ್ನೋದಕ್ಕೇನು ಪಿ ಕುಡಿಯೋದಕ್ಕೆ ಪಿ ಅಂತ ನೀನು ನೀರು ಕುಡಿ ನೀನು ನೀರು ಕುಡಿ ಮತ್ತೆ ನೀವು ನೀರು ಕುಡಿಯಿರಿ ಎರಡನ್ನ ಹಿಂದಿನಲ್ಲಿ ಹೇಳಬೇಕು ಯೂಸ್ ಮಾಡ್ಕೊಳ್ಳಿ ವರ್ಬನ್ನ ಪಿ ತೂ ಪಾನಿ ಪಿ ತೂ ಪಾನಿ ಪಿ ಏನಿದೆ ಅದನ್ನ ಹಾಗೆ ಹಾಕಿದ್ರಾಯ್ತು ವರ್ಡ್ ಹಾಕಿ ತುಮ್ ಪಾನಿ ಪೀವೋ ತುಮ್ ಪಾನಿ ಪೀವೋ ಆಪ್ ಪಾನಿ ಪಿಯೇ ಆಪ್ ಪಾನಿ ಪಿಯೇ ನೀವು ನೀರು ಕುಡಿಯಿರಿ ಆಡು ಅಂದ್ರೆ ಖೇಲ್ ಅಂತ ಹೇಳ್ತೀವಿ ಹಿಂದಿನಲ್ಲಿ ಆಡು ಪ್ಲೇ ಖೇಲ್
ನೀನು ಆಟ ಆಡು, ನೀನು ಆಟ ಆಡು, ನೀವು ಆಟ ಆಡಿ. अब आप बोलिए हिंदी में, ನೀನು ಆಟ ಆಡು, ತೂ ಖೇಲ್ ಖೇಲ್. ಖೇಲ್ ಅಂದ್ರೆ ಆಟ, ಆಡು ಅನ್ನೋದಕ್ಕೂ ಖೇಲ್ ವರ್ಡ್ ಇದೆ. ಸೊ ತೂ ಖೇಲ್ ಖೇಲ್, ತೂ ಕ್ರಿಕೆಟ್ ಖೇಲ್, ತೂ ಫುಟ್ಬಾಲ್ ಖೇಲ್ ಅಲ್ವಾ? ಹಾಗೆ ತುಮ್ ಬಂದ್ರೆ ತುಮ್ ಖೇಲ್ ಖೇಲೋ, ತುಮ್ ಕ್ರಿಕೆಟ್ ಖೇಲೋ, ತುಮ್ ಫುಟ್ಬಾಲ್ ಖೇಲೋ. ಆಪ್ ನೀವು ಆಟ ಆಡಿ ಅನ್ಬೇಕಾದ್ರೆ ಆಪ್ ಖೇಲ್ ಖೇಲಿಯೇ, ಆಪ್ ಕ್ರಿಕೆಟ್ ಖೇಲಿಯೇ, ಆಪ್ ಫುಟ್ಬಾಲ್ ಖೇಲಿಯೇ, ಆಪ್ ವಾಲಿಬಾಲ್ ಖೇಲಿಯೇ, ಹೀಗೆ ಸೆಂಟೆನ್ಸ್ ಬರುತ್ತೆ. ಕಲಿ ಅಂದ್ರೆ ಸೀಕ್ ಅಂತ ಹೇಳ್ಬೇಕು. ಕಲಿ ಅನ್ನೋದಕ್ಕೇನು ಸೀಕ್, ಸೀಕ್ ಅನ್ನೋ ವರ್ಡ್ ನೆನ್ಪಿಟ್ಕೊಂಡ್ರೆ ಆಯ್ತು. ಲರ್ನ್, ಕಲಿ ಅನ್ನೋದಕ್ಕೆ ಬರುತ್ತೆ. ನೀನು ಹಾಡು ಕಲಿ, ನೀವು ಹಾಡು ಕಲಿಯಿರಿ. ನೀನು ಮತ್ತೆ ನೀವು ಎರಡು ತರದ್ದು ಯೂಸ್ ಮಾಡ್ತೀವಲ್ಲ ನಾವು ಯಾವಾಗ್ಲೂ. ಸೊ ನೀನು ಹೇಳ್ತೀವಿ ಅಥವಾ ನೀವು ಹೇಳ್ತೀವಿ, ಇದು ಬಿಟ್ಟು ಬೇರೆ ಏನು ಹೇಳಲ್ಲ ಅಲ್ವಾ? ಸೊ ತೂ ಗಾನಾ ಸೀಕ್, ತೂ ಗಾನಾ ಸೀಕ್, ನೀನು ಹಾಡು ಕಲಿ. ತೂ ಸೀಕ್, ತೂ ಗಾನಾ ಸೀಕ್. ತುಮ್ ಗಾನಾ ಸೀಖೋ, ನೀನು ಹಾಡು ಕಲಿ. ತುಮ್ ಗಾನಾ ಸೀಖೋ. ಆಪ್ ಗಾನಾ ಸೀಖಿಯೇ, ಏ ಸೇರಿಸ್ತಾ ಇದ್ದೀವಿ, ಇಲ್ಲಿ ಓ ಸೇರಿಸ್ತಿದ್ದೀವಿ ಅಷ್ಟೇ. आप गाना सीखिए, सीख सीखिए, पढ़ पढ़िए, लिख लिखिए ಹಾಗೆ. ಕೇಳು ಅಂದ್ರೆ ಸುನ್, ಲಿಸನ್, ಕೇಳು. ನೀನು ಭಾಷಣ ಕೇಳು, ನೀವು ಭಾಷಣ ಕೇಳಿ. ತೂ ಭಾಷಣ್ ಸುನ್, ತೂ ಸುನ್, ನೀನು ಕೇಳು. ತೂ ಭಾಷಣ್ ಸುನ್, ನೀನು ಭಾಷಣ ಕೇಳು. ತುಮ್ ಭಾಷಣ್ ಸುನೋ, ತುಮ್ ಬಂದಾಗ ಸುನೋ ಆಗುತ್ತಷ್ಟೆ. ತುಮ್ ಭಾಷಣ್ ಸುನೋ, ನೀವು ಭಾಷಣ ಕೇಳಿ. ಆಪ್ ಭಾಷಣ್ ಸುನಿಯೇ, ಆಪ್ ಭಾಷಣ್ ಸುನಿಯೇ. ನಗು ಹಸ್, ನೀನು ಈಗ ನಗು, ನೀನು ನಗು. ನೀನು ಈಗ ನಗು, ನೀವು ಈಗ ನಗಿ. ತೂ ಅಬ್ ಹಸ್, ತೂ ಅಬ್ ಹಸ್, ಈಗ ನಗು ನೋಡಿ. ತುಮ್ ಅಬ್ ಹಸೋ, ನೀನು ಈಗ, ಅಬ್ ಅಂದ್ರೆ ಈಗ, ಹಸೋ. ಆಪ್ ಅಬ್ ಹಸಿಯೇ, ನೀವು ಈಗ ನಗಿ. ಆಪ್ ಅಬ್ ಹಸಿಯೇ. ಅಳು ಅನ್ನೋದಕ್ಕೆ ರೋ ಅನ್ನೋ ವರ್ಡ್ ಇದೆ, ರೋ. ನೀನು ಅಳಬೇಡ, ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಮತ್ತಂತ ಸೇರಿಸಿ. ಅಳಬೇಡ, ನೀನು ಅಳಬೇಡ, ನೀವು ಅಳಬೇಡಿ. ತೂ ಮತ್ ರೋ ನೋಡಿ, ತೂ ರೋ ಅಂದ್ರೆ ನೀನು ಅಳು, ತೂ ಮತ್ ರೋ, ನೀನು ಅಳಬೇಡ. ತೂ ತುಮ್ ಮತ್ ರೋವೋ, ತುಮ್ ಮತ್ ರೋವೋ. ಆಪ್ ಮತ್ ರೋಯಿಯೇ, ಆಪ್ ಮತ್ ರೋಯಿಯೇ, ನೀವು ಅಳಬೇಡಿ. ಬರೆ ಲಿಖ್, ಬರೆಯೋದಕ್ಕೇನು ಲಿಖ್. ನೀನು ಬರೆಯಬೇಡ ಅಂತ ಹೇಳ್ಬೇಕಾ? ತೂ ಮತ್ ಲಿಖ್ ಅಂತ ಬರ್ಬೇಕು ಅಲ್ವಾ? ನೀವು ಬರೆಯಬೇಡಿ ಅಂತ ಬರಬೇಕಾದ್ರೆ ತೂ ನೀನು ಬರೆಯಬೇಡ, ತೂ ಮತ್ ಲಿಖ್. ನೀನು ಬರೆಯಬೇಡ, ತುಮ್ ಮತ್ ಲಿಖೋ. ನೀವು ಬರೆಯಬೇಡಿ, ಆಪ್ ಮತ್ ಲಿಖಿಯೇ. ಮತ್ತೆ ತೆಗೆದಕ್ಕೆ ಬರಿ ಅಂತ ಆಗುತ್ತೆ. ತೂ ಲಿಖ್, ತುಮ್ ಲಿಖೋ, ಆಪ್ ಲಿಖಿ ಅಂತ ಆಗುತ್ತೆ. ಓದು ಪಢ್, ನೀನು ಪುಸ್ತಕ ಓದು. ನೀನು ಪುಸ್ತಕ ಓದು, ನೀವು ಪುಸ್ತಕ ಓದಿ. ನೀನು ಪುಸ್ತಕ ಓದು, ತೂ ಕಿತಾಬ್ ಪಢ್. ತುಮ್ ಕಿತಾಬ್ ಪಢೋ, ನೀನು ಪುಸ್ತಕ ಓದು, ನೀವು ಪುಸ್ತಕ ಓದಿ. ಆಪ್ ಕಿತಾಬ್ ಪಢಿಯೇ, ಆಪ್ ಕಿತಾಬ್ ಪಢಿಯೇ. ಯೋಚಿಸು, ಸೋಚ್ ಅಂತ. ಯೋಚಿಸು, ಸೋಚ್. ನೀನು ಸ್ವಲ್ಪ ಯೋಚಿಸು, ನೀವು ಸ್ವಲ್ಪ ಯೋಚಿಸಿ. ತೂ ಜರಾ ಸೋಚ್, ಸ್ವಲ್ಪ ಜರಾ ಥೋಡಾ ಏನಾದ್ರು ಯೂಸ್ ಮಾಡಿ. ತೂ ಜರಾ ಸೋಚ್, ತುಮ್ ಜರಾ ಸೋಚೋ. ನೀವು ಸ್ವಲ್ಪ ಯೋಚಿಸಿಗೆ ಏನ್ ಬರಬೇಕು? ಆಪ್ ಜರಾ ಸೋಚಿಯೇ, ಆಪ್ ಜರಾ ಸೋಚಿಯೇ. ಕರೆ ಅಂದ್ರೇನು? ಬುಲಾ, ಕಾಲ್, ಕರೆ, ಬುಲಾ. ನೀನು ಅಪ್ಪನನ್ನು ಕರೆ, ನೀವು ಅಪ್ಪನನ್ನು ಕರೆಯಿರಿ. ಎರಡನ್ನು ಹಿಂದಿನಲ್ಲಿ ನೋಡೋಣ. ತೂ ಪಾಪಾ ಕೋ ಬುಲಾ, ತೂ ಪಾಪಾ ಕೋ, ಅಪ್ಪನನ್ನು ಬಂದಾಗ ಕೋ ಹಾಕಬೇಕು. ಪಾಪಾ ಕೋ ಬುಲಾ, ತುಮ್ ಪಾಪಾ ಕೋ ಬುಲಾವೋ, ತುಮ್ ಪಾಪಾ ಕೋ ಬುಲಾವೋ. ನೀವು ಅಪ್ಪನನ್ನು ಕರೆಯಿರಿ. ಆಪ್ ಪಾಪಾ ಕೋ ಬುಲಾಯಿಯೇ, ಆಪ್ ಪಾಪಾ ಕೋ ಬುಲಾಯಿಯೇ. ಕುಳಿತುಕೋ, ಸಿಟ್, ಬೈಟ್. ನೀನು ಕುರ್ಚಿಯ ಮೇಲೆ ಕುಳಿತುಕೋ, ನೀವು ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ. ಎರಡನ್ನು ಹಿಂದಿನಲ್ಲಿ ಟ್ರೈ ಮಾಡೋಣ. ತುಮ್ ತೂ ಕುರ್ಸಿ ಪರ್ ಬೈಟ್, ನೋಡಿ, ತೂ ಬೈಟ್, ತೂ ಕುರ್ಸಿ ಪರ್ ಬೈಟ್, ನೀನು ಕುರ್ಚಿಯ ಮೇಲೆ ಕುಳಿತುಕೋ. ತುಮ್ ಕುರ್ಸಿ ಪರ್ ಬೈಠೋ, ನೀನು ಕುರ್ಚಿಯ ಮೇಲೆ ಕುಳಿತುಕೋ. ಆಪ್ ಕುರ್ಸಿ ಪರ್ ಬೈಠಿಯೇ, ಕುರ್ಸಿ ಅಂದ್ರೆ ಕುರ್ಚಿ. ಆಪ್ ಕುರ್ಸಿ ಪರ್ ಬೈಠಿಯೇ. ಏಳು, ಉಠ್, ಉಠ್. ನೀನು ಬೇಗ ಏಳು,
ಬೇಗ ಏಳಿ. ಹಿಂದಿ में कैसे बोलते हैं? तू जल्दी उठ, तुम जल्दी उठो. ನೀನು ಬೇಗ ಏಳು, तुम जल्दी उठो. ನೀವು ಬೇಗ ಏಳಿ, आप जल्दी उठिए, आप जल्दी उठिए. ಬಾ ಅಂದ್ರೆ ಆ ನೋಡಿ, ಜಸ್ಟ್ ಆ ಅಂದ್ರೆ ಬಾ ಅಂತ, ಕಮ್. ನೀನು ನಾಳೆ ಬಾ, ನೀವು ನಾಳೆ ಬನ್ನಿ. ಎರಡನ್ನು ಹಿಂದಿನಲ್ಲಿ ಹೇಳೋಣ, ಟ್ರೈ ಮಾಡಿ. ನೀನು ನಾಳೆ ಬಾ, ನೀವು ನಾಳೆ ಬನ್ನಿ. ತೂ ಕಲ್ ಆ ನೋಡಿ, ತೂ ನೀನು, ಕಲ್ ನಾಳೆ, ಆ ಬಾ. ವೆರಿ ಸಿಂಪಲ್ ಅಲ್ವಾ? ತೂ ಕಲ್ ಆ, ತುಮ್ ಕಲ್ ಆವೋ, ತುಮ್ ಕಲ್ ಆವೋ. ನೀವು ನಾಳೆ ಬನ್ನಿ, ಆಪ್ ಕಲ್ ಆಯಿಯೇ, ಆಪ್ ಕಲ್ ಆಯಿಯೇ. ಹೋಗು ಅನ್ನೋದಕ್ಕೆ ಜ, ಬರೋದಕ್ಕೆ ಆ ಆದರೆ ಹೋಗೋದಕ್ಕೆ ಜ ಆಗುತ್ತಷ್ಟೆ. ನೀನು ಈಗ ಹೋಗು, ನೀವು ಈಗ ಹೋಗಿ. ನೀನು ಈಗ ಹೋಗು, ನೀವು ಈಗ ಹೋಗಿ. ತೂ ಅಬ್ ಜ, ತೂ ಈಗ ನೀನು, ಅಬ್ ಈಗ, ಜ ತೂ ಅಬ್ ಜ ನೀನೀಗ ಹೋಗು. ತುಮ್ ಅಬ್ ಜಾವೋ, ನೀನು ಈಗ ಹೋಗು. ಆಪ್ ಅಬ್ ಜಾಯಿಯೇ, ನೀವು ಈಗ ಹೋಗಿ. ಆಪ್ ಅಬ್ ಜಾಯಿಯೇ. ತರುವುದಕ್ಕೇನು? ಲಾ, ಲಾ. ನೀನು ಹಾಲು ತಾ, ನೀನು ಹಾಲು ತಾ, ನೀವು ಹಾಲು ತನ್ನಿ. ತೂ ದೂದ್ ಲಾ, ತೂ ದೂದ್ ಲಾ, ಲಾ ಅಂದರೆ ತಗೊಂಡ್ ಬಾ ಅಂತ. ತುಮ್ ದೂದ್ ಲಾವೋ, ತುಮ್ ದೂದ್ ಲಾವೋ, ನೀವು ಆಪ್ ದೂದ್ ಲಾಯಿಯೇ, ಆಪ್ ದೂದ್ ಲಾಯಿಯೇ. ಕಲಿಸು ಅನ್ನೋದಕ್ಕೆ ಸಿಖಾ. ಕಲಿ ಅಂದರೆ ಸೀಖ್, ಕಲಿಸು ಸಿಖಾ. ನೀನು ಹಿಂದಿ ಕಲಿಸು, ನೀವು ಹಿಂದಿ ಕಲಿಸಿ. ಎರಡನ್ನು ಹಿಂದಿನಲ್ಲಿ ಹೇಳಬೇಕು. ಹೇಗೆ? ತೂ ಹಿಂದಿ ಸಿಖಾ ನೋಡಿ, ತೂ ಹಿಂದಿ ಸೀಖ್ ಅಂದರೆ ನೀನು ಹಿಂದಿ ಕಲಿ. ಅದೇ ತೂ ಹಿಂದಿ ಸಿಖಾ ಅಂದರೆ ನೀನು ಹಿಂದಿ ಕಲಿಸು. ತುಮ್ ಹಿಂದಿ ಸಿಖಾವೋ, ತುಮ್ ಹಿಂದಿ ಸಿಖಾವೋ. ಆಪ್ ಹಿಂದಿ ಸಿಖಾಯಿಯೇ, ಆಪ್ ಹಿಂದಿ ಸಿಖಾಯಿಯೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ರೆಗ್ಯುಲರ್ ಆಗಿ ನಿಮಗೆ ವಿಡಿಯೋ ಸಿಗ್ತಾ ಇರುತ್ತೆ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟ್ಗಳು ತುಂಬ ಇದೆ, ಅದರಲ್ಲಿ ನೂರಾರು ವಿಡಿಯೋಗಳಿದೆ. ಅದನ್ನು ನೋಡಿ ನೀವು ಖಂಡಿತವಾಗೂ ಹಿಂದಿಯನ್ನು ಕಲಿಬಹುದು. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.